ಕಾವೇರಿಗಾಗಿ ಮಂಡ್ಯದಲ್ಲಿ ಕೇಸರಿ ಪಡೆ ರಣಕಹಳೆಯನ್ನ ಮುಳುಗಿಸ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾವೇರಿಗಾಗಿ ಮಂಡ್ಯದಲ್ಲಿ ಕೇಸರಿ ಪಡೆ ರಣಕಹಳೆಯನ್ನ ಮುಳುಗಿಸಿದೆ. ಮಂಡ್ಯದ ಕೆಆರ್ಎಸ್ ಬಳಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಎಸ್ವೈ ಮತ್ತೆ ವಿಜಯೇಂದ್ರ, ಸುಮಲತಾ, ಅಶೋಕ್ ಕೂಡ ಭಾಗಿಯಾಗಿದ್ದಾರೆ. ಕಾವೇರಿ ನೀರನ್ನ ಹರಿಸದಂತೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಹಿರಿಯ ನಾಯಕರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಬಿಜೆಪಿಯ ನಾಯಕರು ಬೆಳಿಗ್ಗೆ 11 ಗಂಟೆಯಿಂದಲೂ ಕೂಡ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ತೀರ್ಪು ಏನಿದೆ ಅದನ್ನ ಈ ಕೂಡಲೇ ನೀವು ಕೈ ಬಿಡಬೇಕು. ಆ ತೀರ್ಪನ್ನ ಮತ್ತೆ ಮರು ಪರಿಶೀಲನೆ ಮಾಡಬೇಕು. ನೀವು ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ತನಕ ಆದ್ರೂ ಹೋಗಿ ನೀವು ಕರ್ನಾಟಕಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ಪ್ರತಿಭಟನೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಕಾವೇರಿ ನೀರನ್ನ ಹರಿಸಬಾರದು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜನ್ನ ಕೂಡ ಹಾಕೊಂಡಿದ್ದಾರೆ. ನೋಡಿ, ಬಂಗಾರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಡೆದುಕೊಂಡಂತಹ ರೀತಿ ನೀತಿಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಯಾಕೆಂತಂದ್ರೆ ಕನ್ನಡ ಪರ ಹೋರಾಟಗಾರರಾಗಿದ್ದಂತಹ ಅವರು ಕರ್ನಾಟಕದ ಜನತೆಗಾಗಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿತ್ತು, ತಮಿಳುನಾಡಿಗೆ ನೀವು ನೀರನ್ನ ಹರಿಸಿಯೇ ತೀರಬೇಕು ಅಂತ ಹೇಳಿ. ಬಟ್ ಆದರೆ ನಮ್ಮ ಕರ್ನಾಟಕದ ಜನರ ಹಿತಾಸಕ್ತಿಯನ್ನ ಅವರು ಗಮನದಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕಕ್ಕೆ ನೀರಿಲ್ಲ ಅಂತ ಹೇಳಿ ತಮಿಳುನಾಡಿಗೆ ನಾವು ಯಾಕೆ ನೀರನ್ನ ಹರಿಸಬೇಕು ಅಂತ ಹೇಳಿ ಬರಗಾಲ ಇತ್ತು ಆ ಸಂದರ್ಭದಲ್ಲಿ. ಬಂಗಾರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ನಾನು ನನ್ನ ಪದತ್ಯಾಗವನ್ನ ಬೇಕಾದರೂ ಮಾಡಿಯೇ ತೀರ್ತೀನಿ, ನಾನು ತಮಿಳುನಾಡಿಗೆ ಒಂದು ಹನಿ ನೀರನ್ನ ಕೂಡ ಕೊಡೋದಿಲ್ಲ ಅಂತ ಹೇಳಿದ್ರು ಅಂದೇನಾ ಬಂಗಾರಪ್ಪನವರು. ಸೊ ಹಾಗಾಗಿ ಇವತ್ತು ಕೂಡ ಅದೇ ರೀತಿಯಾದಂತಹ ಮಾರ್ಗದರ್ಶನವನ್ನ ಪಡೆದುಕೊಳ್ಬೇಕು, ಅದೇ ರೀತಿಯಾಗಿ ವರ್ತಿಸಬೇಕು ಅಂತ ಹೇಳಿ ಇವತ್ತಿಗೂ ಕೂಡ ನೆನಪಿಸ್ಕೊಳ್ತಾರೆ ಬಂಗಾರಪ್ಪನವರನ್ನ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿದ್ರು, ಅದಕ್ಕೂ ಕೂಡ ಕ್ಯಾರೆ ಅಂದಿರಲಿಲ್ಲ ಬಂಗಾರಪ್ಪನವರು. ಅವತ್ತು ಒಂದು ಹನಿ ನೀರನ್ನ ಕೂಡ ಕೊಟ್ಟಿರಲಿಲ್ಲ. ಅದಾದ ನಂತರ ನಾವು ಸಾಕಷ್ಟು ಹೋರಾಟಗಳನ್ನ ಕೂಡ ನಡೆಸ್ಕೊಂಡು ಬಂದಿದ್ದೀವಿ, ಸಾಕಷ್ಟು ತ್ಯಾಗಗಳನ್ನ ಕೂಡ ಮಾಡಿದ್ದಾರೆ ಹಿರಿಯ ನಾಯಕರು. ಮತ್ತೊಬ್ರು ಎಕ್ಸಾಂಪಲ್ನ ನಾವು ತೆಗೆದುಕೊಳ್ತಾ ಹೋಗೋದಾದ್ರೆ ಅಂಬರೀಷ್ ಅವರು ಅಂದಿನ ಸಂದರ್ಭದಲ್ಲಿ ಅವರು ಸಚಿವ ಸ್ಥಾನದಲ್ಲಿದ್ರು. ಸಚಿವ ಸ್ಥಾನವನ್ನೂ ಕೂಡ ಅವರು ತ್ಯಾಗ ಮಾಡಿದ್ದನ್ನ ನಾವು ಮರೆಯುವ ಹಾಗಿಲ್ಲ. ಸಚಿವ ಸ್ಥಾನವನ್ನ ತ್ಯಾಗ ಮಾಡಿ ಮಂಡ್ಯ ಭಾಗದ ರೈತರ ಜೀವನಾಡಿಯಾಗಿರುವಂತಹ ಕಾವೇರಿ ನೀರನ್ನ ಹರಿಬಿಡೋದಿಲ್ಲ ಅಂತ ಹೇಳಿ ಪ್ರೊಟೆಸ್ಟ್ಗೆ ಅವರು ಯಾವ ರೀತಿಯಾಗಿ ಬೆಂಬಲವನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದಂತಹ ಈ DK ಶಿವಕುಮಾರ್ ಅವರು ಕೂಡ ಅವರ ಹಾದಿಯನ್ನ ಅನುಸರಿಸ್ತಾರ ಅನ್ನುವಂತಹ ಕುತೂಹಲಗಳು ಕೂಡ ಕರ್ನಾಟಕದ ಜನರಿಗೆ ಕಾಡ್ತಾ ಇದೆ. ಅದೇ ರೀತಿಯಾಗಿ ತಮ್ಮ ಒಂದು ಕುರ್ಚಿಗೆ ಅವರು ಅಂಟ್ಕೊಳ್ಳದೆ ಕನ್ನಡಿಗರ ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಬಟ್ ಆದ್ರೆ ಇಲ್ಲಿ ಅದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಸಭೆಯನ್ನ ಕೂಡ ಕರೆದಿದ್ದಾರೆ. ಸಭೆಯಲ್ಲಿ ಯಾವ ರೀತಿಯಾಗಿ ಅವರು ಒಮ್ಮತದಿಂದ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ರಾಜ್ಯವನ್ನ ಯಾವ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ಬಂಗಾರಪ್ಪ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಕೇಳ್ತಾ ಹೋಗೋಣ ಬನ್ನಿ. CWC ವಿಚಾರವಾಗಿ ಟ್ರಿಬ್ಯುನಲ್ ಕೊಟ್ಟಿರತಕ್ಕಂಥ ಆದೇಶ ಏನಿದೆ ಅದನ್ನು ಸರ್ಕಾರ ಮರುಪರಿಶೀಲನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಭೆ ನಡೆಸ್ತಾ ಇದೆ ಮತ್ತು ನಡೆಸಿದೆ. ಮರುಪರಿಶೀಲನೆಯ ಅಪ್ಲಿಕೇಶನ್ನು ಕೂಡ ಹಾಕ್ಕೊಂಡಿದೆ. ನಾನು ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ,
ಕರ್ನಾಟಕದ ಕಾವೇರಿ ವಿಚಾರವಾಗಿ, ಕಾವೇರಿ ಕೊಳ್ಳದ ವಿಚಾರವಾಗಿ ಇಲ್ಲಿರ್ತಕ್ಕಂಥ ರೈತ ಬಾಂಧವರು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಇಲ್ಲಿಯ ಜನರ ಮಂಡ್ಯ ಮತ್ತು ಈ ಭಾಗದ ರೈತರ ಕುಡಿಯೋ ನೀರಿನ ವ್ಯವಸ್ಥೆಗೂ ಮತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ನಗರ ಪ್ರದೇಶಗಳಿಗೂ ಕೂಡ 7ನೇ 8ನೇ ಹಂತದ ಕಾವೇರಿ ನೀರನ್ನು ನಾವು ಅಲ್ಲಿಂದ ಕುಡಿತಾ ಇದ್ವಿ. ಮತ್ತು ಮೇಕೆದಾಟಿನ ಪ್ರಾಜೆಕ್ಟನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಹೊರಟಿರ್ತಕ್ಕಂಥ ಸಂದರ್ಭ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀವಿ, ಸತತವಾಗಿ ತಾವು ಬಂಗಾರಪ್ಪನವರ ನಾನು ಶಿಷ್ಯ, ಬಂಗಾರಪ್ಪನವರಂತಲೇ ನಾನು ಸರ್ಕಾರವನ್ನು ನಡೆಸ್ತೀನಿ, ರೈತರ ಪರ ಬಡವರ ಪರ ತೀರ್ಮಾನವನ್ನು ತಗೊಳ್ತೀನಿ ಅನ್ನೋದಾದರೆ, ಬಂಗಾರಪ್ಪನವರು ಹೇಗೆ ಆಗಿನ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ಕರ್ನಾಟಕದಿಂದ ನಾನು ಬಿಡಲ್ಲ ಅಂತಕ್ಕಂಥ ತೀರ್ಮಾನವನ್ನು ಆ ದಿನ ಮಾಡಿದರು. ಬಂಗಾರಪ್ಪನವರ ಶಿಷ್ಯರಾಗಿ ತಾವು ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ, ಬಂಗಾರಪ್ಪನವರು ತಗೊಂಡಿರ್ತಕ್ಕಂಥ ದಿಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಾವೂ ಕೂಡ ತಗೋಬೇಕು ರೈತರ ಪರವಾಗಿ ಮತ್ತು ಕಾವೇರಿ ವಿಚಾರವಾಗಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದರೆ ಮಳೆ ಆ ಪ್ರಮಾಣದಲ್ಲಿ ಆಗಿದ್ದರೆ ನಾವು ಯಾರೂ ಕೂಡ ಇಷ್ಟೊಂದು ಯೋಚನೆ ಮಾಡಬೇಕಾಗಿರಲಿಲ್ಲ.